ಒಂದು ಸ್ವಲ್ಪ ತಕೊಂಡೆ, ಒಂದು ಕೈ ಮುಷ್ಟಿ ಆಗುವಷ್ಟು ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಮತ್ತು ಇವತ್ತೊಂದು ಮುಖ್ಯವಾದದ್ದು ಎಂತದಂತಂದರೆ, ನನಗೆ ಫ್ರೆಂಡ್ಸ್ ಒಂದು ವಿಚಾರಕ್ಕೆ ಈಗ ನೆಗೆ ಇಡ್ಬೇಕು ತೀಡ್ಬೇಕು ಗೊತ್ತಾಯ್ತಿಲ್ಲ. ನಾನು ನಿಮ್ಗೆ ಹೇಳ್ತೀನಿ ಅದ್ರ ಕತೆ ಎಂತಾಗಿತ್ತು ಹೇಳಿ. ಎಲ್ರಿಗೂ ಹಾಯ್, ಹೇಗಿದ್ರೆ ಎಲ್ಲರೂ? ನಾವೆಲ್ಲ ಆರಾಮಿದ್ರು. ನಮ್ಮ ಬದಿಗೆಲ್ಲ ಜೋರು ಮಳೆ, ಹಂಗೆ ಕೆಲಸ ಎಲ್ಲ ಶುರುವಾಗಿದೆ. ಚಹಾ ಕುಡ್ಕೊಂಡು ಇವತ್ತೊಂದು. ಮತ್ತು ನಿಮ್ಮ ಬದಿಗೆಲ್ಲ ಮಳೆ ಎಲ್ಲ ಜೋರಾಗಿದೆಯಾ ಅಂತ ಕಾಮೆಂಟ್ ಮಾಡಿ ಆಯಿತಾ. ನಮ್ಮ ಬದಿಗೆ ನಿನ್ನೆಯಿಂದ ಸಿಕ್ಕಾಪಟ್ಟಿ ಗಾಳಿ, ರಾತ್ರಿ ಎಲ್ಲ ನೆಟ್ಟಗಿದ್ದು ಬೆಳಗಾಗೋ ತನಕ ಎಲ್ಲ ಮರ್ಚಿ ಬಿದ್ದದೆ. ಎಂತೆಂತೆಲ್ಲ ಆಗಿದೆ ಗೊತ್ತಾ. ಅಡಿಕೆ ಮರ, ಬಾಳೆ ಮರ, ಹೀಗೆ ಸುಮಾರೆಲ್ಲ ನಿನ್ನೆ ನೋಡಿದ ಬಗೆಲ್ಲ ಸರಿ ನೆಟ್ಟಗಿತ್ತು. ಬೆಳಗಾಗೋ ತನಕ ಎಲ್ಲ ಮಲಿಕೆ ಬಿಟ್ಟದೆ. ಯಾಕಂದರೆ ರಾತ್ರಿ ಅಷ್ಟು ಜೋರು ಗಾಳಿ ಬೀಸದೆ ಹೇಳಿ. ಹಂಗೆ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ತೋರಿಸ್ದೆ ಎಂತೆಂತೆಲ್ಲ ಮಲಿಕೆ ಬಿಟ್ಟದೆ ಹೇಳಿ ನಿಮಗೆ. ನನಗೆ ಫ್ರೆಂಡ್ಸ್ ಒಂದು ವಿಚಾರಕ್ಕೆ ಈಗ ನೆಗೆ ಇಡ್ಬೇಕು ತೀಡ್ಬೇಕು ಗೊತ್ತಾಯ್ತಿಲ್ಲ. ನಾನು ನಿಮ್ಗೆ ಹೇಳ್ತೀನಿ ಅದ್ರ ಕತೆ ಎಂತಾಗಿತ್ತು ಹೇಳಿ. ಯಾಕಂದರೆ ನಾನೊಂದು ಸ್ವಲ್ಪ ದಿನ ಹಿಂದೆ ಒಂದು ತೆಂಗಿನಕಾಯಿ ಸಿಪ್ಪೆಯಲ್ಲಿ ಒಂದು ಅದು ಹ್ಯಾಂಗಿಂಗ್ ಪ್ಲ್ಯಾಂಟ್ಸ್ ರೀತಿ ಮಾಡಬೇಕು ಐಡಿಯಾ ಮಾಡಿ, ಅದರಲ್ಲಿ ಮಣ್ಣೆಲ್ಲ ಹಾಕಿ ಗಿಡ ಎಲ್ಲ ನೆಟ್ಟು ಸುಮ್ಮನೆ ಹೀಗೆ ಬಾವಿ ಕಟ್ಟೆ ಮೇಲೆಲ್ಲ ತೂಗಿಟ್ಟಿದೆ. ನನ್ನ ಮಣ್ಣಿಗೆ ಅದ್ರ ನೋಡಿ ಸಿಟ್ಟು ಬಂದು ತೆಗೆದು ಒಗೆದು ಬಿಟ್ಟಿದ್ದ. ನಾನಂತೂ ಅದಕ್ಕೇನೆ ಗೊಬ್ಬೆಲ್ಲ ಹಾಕಿ ತೀಡಿ ಮಾಡಿ ಅಂತೂ ಮನೆಯವ್ರದ್ದೆಲ್ಲ ಹೊಟ್ಟೆ ಎಲ್ಲ ಉರಿಸ್ಕೊಂಡು ಮತ್ತು ವಾಪಸ್ ಅದನ್ನು ಸರಿ ಮಾಡಿ ನಮ್ಮ ಅಣ್ಣಗೆ ಕಣ್ಣಿಗೆ ಕಾಣ್ದಾಗಿರೋ ರೀತಿಯಲ್ಲಿ ತೂಗಿಟ್ಟಿದೆ ಆಯಿತಾ. ಅವನಿಗೇನು ಒಳ್ಳೆ ದುಡ್ಡೆಲ್ಲ ಖರ್ಚು ಮಾಡಿ ಚಂದ ಪಾಟೆಲ್ಲ ತಂದು ಹಾಕಬೇಕು. ನನಗೆ ಸ್ವಲ್ಪ ಅದೆಲ್ಲ ಹೆವಿ ಬಜೆಟ್ ಎಲ್ಲ ಅನ್ನಿಸ್ಬಿಡ್ತೇಳಿ ನಾನು ಸುಮ್ಮನೆ ಹೀಗೆ ನ್ಯಾಚುರಲಾಗಿ ಮಾಡುವ ಹೇಳಿ ಮಾಡಿಟ್ಟಿದೆ. ಅಂತೂ ಇಲ್ಲಿ ಇಟ್ಟಿದೆ ಆಯಿತಾ. ನಿನ್ನೆ ದಿನ ಬಂದು ನೋಡಿದೆ, ಚೆನ್ನಾಗೆಲ್ಲ ಗಿಡ ಚಿಗುರ್ತಾ ಇದೆ, ಖುಷಿ ಪಟ್ಟಿದೆ. ಆದರೆ ಇವಾಗ ಅದರ ಅವಸ್ಥೆ ಹೆಂಗಿದೆ ಗೊತ್ತದೆ. ಹಂಗಾಗಿ ನಮ್ಮ ಅಣ್ಣನ ಶಾಪ ಆ ಗಿಡದ ಮೇಲೆ ಯಾವಾಗಲೂ ಇದೆಯೇನೋ ಹೇಳಿ ಅನ್ನಿಸ್ತೇ ಅದೇ. ತೋರಿಸ್ತೇನೆ ಬನ್ನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇದು ಹೆಂಗೆ ಬಿದ್ದುಬಿಟ್ಟಿದೆ ಹೇಳಿ. ನಮ್ಮ ಅಣ್ಣ ಅವತ್ತು ಒಗ್ದವಾಗಲೂ ಹೀಗೆ ಬಿದ್ದೋಗ್ಬಿಟ್ಟಿತ್ತು. ಯಾರೋ ಕಾಣೋಕ್ಕಿಲ್ಲ ಹೇಳಿ ಇಲ್ಲಿ ಬದನೆ ಗಿಡದಲ್ಲಿ ಇಟ್ಟೋಗಿದೆ. ಆದರೆ ಅದು ಇವತ್ತು ರಾತ್ರಿ ಗಾಳಿ ಮಳೆಗೆ ಈ ಥರ ಅವಸ್ಥೆ ಆಗಿಬಿಟ್ಟಿದೆ. ಇದಕ್ಕೆ ನಮ್ಮ ಅಣ್ಣಂದೇ ಶಾಪ ತಾಗ್ಬಿಟ್ಟದೆ ಅಂತ ಹೇಳೋದು. ನಮ್ಮ ಅಣ್ಣಂದೇ ಮನಸ್ತಾಪ. ಇದಕ್ಕೆ ಚಂದ ಚಿಗುರ್ತಾ ಇತ್ತು, ರಾತ್ರಿ ಗಾಳಿಗೆ ಮಳೆಗೆ ಹಿಂಗಾಗ್ಬಿಟ್ಟಿದೆ ನೋಡಿ. ಅಯ್ಯೋ ದೇವ್ರೇ, ಇದೇನಾಗ್ಬಿಟ್ಟಿದೆ ನೋಡಿ. ಗಿಡ ಎಲ್ಲ ಮಾತ್ರ ಚಂದ ಐತೆ ಇತ್ತು, ಅಷ್ಟು ಬೇಗ ಈ ಥರ ಆಗಿಬಿಟ್ಟಿದೆ. ಭಾರಿ ಸೂಪರ್ ಕಾಣಿಸ್ತಿತ್ತು ಫ್ರೆಂಡ್ಸ್. ನನಗಂತೂ ಇದು ಭಾರಿ ಚೆಂದ ಕಾಣ್ತದೆ. ನಮ್ಮ ಅಣ್ಣಂಗೆ ಎಂತಕ್ಕೆ ಚೆಂದ ಕಾಣೋದಿರಲ್ಲ ಗೊತ್ತಾಯ್ತಿಲ್ಲ. ಈಗ ಇದನ್ನು ಸ್ವಲ್ಪ ಸರಿ ಮಾಡಿ ಇಡಬೇಕು ನೋಡಿ. ಮತ್ತು ಇದನ್ನು ಇಲ್ಲಿ ಶಿಫ್ಟ್ ಮಾಡಿದ್ದೀನಿ, ನೋಡ್ಬೇಕು ಇನ್ನೇನಾಯ್ತದೆ ಹೇಳಿ. ನಮ್ಮನೇಲೆಲ್ಲ ಫ್ರೆಂಡ್ಸ್, ನಂದು ಮತ್ತು ನಮ್ಮ ಅಣ್ಣಂದು ನಾವಿಷ್ಟು ಸಣ್ಣ ಇರ್ಬೇಕಾದ್ರಿಂದ ಪ್ರತಿದಿನ ಯುದ್ಧ ಇರ್ತಿತ್ತು. ಇವಾಗಲೂ ಕೂಡ ಹಾಗೆ ಯುದ್ಧ, ಅದು ಮುಗಿಯೋದಲ್ಲ. ಸೊ ಪ್ರತಿದಿನ ನಂದು ಮತ್ತು ಅವನೊಂದು ಯಾವಾಗಲೂ ಕಚ್ಚಾಟ ಇದ್ದೇ ಇರ್ತದೆ. ನಮ್ಮನೇಲಿ ಅದನ್ನು ಸುಧಾರಿಸ್ತಾನೇ ಇರ್ತಾರೆ. ಹಿಂಗೆ ಅವನೇನಾರು ಮಾಡ್ರೆ ನಾ ಹುಳುಕು ಮಾಡೋದು, ನಾ ಏನಾರು ಮಾಡ್ರೆ ಅವ್ನು ಹುಳುಕು ಮಾಡೋದು, ಹಿಂಗೆ ಒಂಥರ ಟೈಮ್ ಪಾಸ್ ಆಯ್ತದೆ ಹಂಗಿದ್ರೆ. ಫ್ರೆಂಡ್ಸ್, ಇವತ್ತು ಬಿಸಿಲು ಬಂದಿದೆ ನೋಡಿ. ಮೂರಲ್ಲಿ ಒಂದು ವಾರ 10 ದಿನ ಮೇಲಾಗಿದೆ ನಾನು ಬಿಸಿಲು ನೋಡ್ದೇನೆ. ಅಂತೂ ಕೊನೆಗೆ ಇವತ್ತೊಂದು ದಿನ ಬಿಸಿಲು ಬಂದು ಅದ್ರ ಮೋಡೆಲ್ಲ ಉಂಟು. ಎಷ್ಟೊತ್ತಿಗೆ ಮಳೆ ಬರ್ತದೆ ಗೊತ್ತಿಲ್ಲ. ಈ ಥರ ಬಿಸಿಲು ಮಳೆ ಎತ್ತಿದ್ರೆ ಅಡಿಕೆಗೆಲ್ಲ ಕುಳಿ ಬರ್ತದೆ. ನಮ್ದೆಲ್ಲ ಮದ್ದೊಡ್ದಾಗದ, ಹಂಗಾಗಿ ಅಷ್ಟೆಲ್ಲ ಇದ್ರೂ ಕೆಲಸ ಇಲ್ಲ. ಮತ್ತು ನೋಡಿ ಆ ಕಡೆ ಎಲ್ಲ ಮೋಡ ಅದೇ. ಇನ್ನು ಮಳೆ ಆಗಬೇಕು ಫ್ರೆಂಡ್ಸ್. ಮಳೆ ಇಲ್ಲ ಅಂತ ಹೇಳ್ತಾ ಇದ್ರು ನೋಡಿ. ಮಳೆ ಆದ್ರೇ ವಾತಾವರಣ ಎಲ್ಲ ಚೆನ್ನಾಗಿರ್ತದೆ. ಮತ್ತು ಮಳೆ ಬಂದೇ ಬಿಡ್ತು. ಹತ್ರ ಬಿಸಿಲು ಬಂದಿತ್ತು ಹೇಳಿದೆ, ಹಾಗೆ ಮಳೆ ಶುರುವಾಗೇ ಬಿಡುತ್ತೆ ನೋಡಿ. ಹೂ ಮಳೆ, ಈ ಥರ ಹೂ ಮಳೆ ಆದರೆ ನಾವೇನು ತರಕಾರಿ ಗಿಡ ಮತ್ತು ಗಿಡಕ್ಕೆಲ್ಲ ತುಂಬ ಒಳ್ಳೆಯದು. ಅದರಲ್ಲೂ ತರಕಾರಿ ಗಿಡಕ್ಕಂತೂ ತುಂಬ ಒಳ್ಳೆಯದು ಈ ಥರ ಹೂ ಮಳೆ ಆದರೆ. ಮತ್ತು ಇವತ್ತೊಂದು
ಮುಖ್ಯವಾದದ್ದು ಎಂಥದಂತಂದರೆ ನಮ್ಮದು ಪ್ರತಿ ವರ್ಷ ಈ ಟೈಮಲ್ಲಿ ಮಳೆ ಶುರುವಾದ ಜೂನ್ ಅಥವಾ ಜುಲೈ ಫಸ್ಟಲ್ಲೆಲ್ಲ ಬೈಕ್ ಸರ್ವಿಸ್ ಕೊಡ್ತೀರು. ಅದರಲ್ಲೂ ಈ ವರ್ಷ ಸ್ವಲ್ಪ ಬೈಕೆಲ್ಲ ಹಾಳಾಗಿಬಿಟ್ಟಿದೆ. ನಾವು ತಗೊಂಡವಾಗಿಂದ ಇಷ್ಟು ವರ್ಷದಲ್ಲಿ ಬೈಕ್ ರಿಪೇರಿ ಅಥವಾ ಬೇರೆ ಪಾರ್ಟ್ಸ್ ಎಲ್ಲ ಹಾಕಿದ್ದೇ ಇಲ್ಲ ಆಗಿತ್ತು. ಸುಮಾರು ಒಂದು 7-8 ವರ್ಷ ಆಯಿತು ಬೈಕ್ ತಗೊಂಡು ನಾವು. ಈ ವರ್ಷವೇ ಕೆಲವೊಂದು ಪಾರ್ಟ್ಸ್ ಎಲ್ಲ ಹೊಸದು ಹಾಕ್ಸಿದ್ದು ಅಂತಂದರೆ, ಈಗ ಸದ್ಯದಲ್ಲೇ ನಾವು ಹಲಸಿನ ಮೇಳಕ್ಕೆ ಹೋದವಾಗ ಅರ್ಧ ದಾರಿಯಲ್ಲೇ ಕೈ ಕೊಟ್ಟು ಆಮೇಲೆ ಗ್ಯಾರೇಜಿಗೆಲ್ಲ ಹೋಗಿ ರಿಪೇರಿ ಮಾಡಿಸ್ಕೊಂಡು ಬಂದರು. ಪ್ರತಿ ವರ್ಷ ಅಂತಂದರೆ ಆಯಿಲ್ ಚೇಂಜು, ಆಮೇಲೆ ಬ್ರೇಕ್ ಸ್ವಲ್ಪ ಅಡ್ಜಸ್ಟ್ಮೆಂಟು, ಆಮೇಲೆ ಹೆಡ್ಲೈಟು, ಇಂಡಿಕೇಟ್ರು ಈ ಥರದ್ದೆಲ್ಲ ಸ್ವಲ್ಪ ಸರ್ವಿಸ್ ಮಾಡ್ಕೊಂಡು ಬರ್ತಿರು. ಅದಷ್ಟು ಬಿಟ್ಟರೆ ಮತ್ತೇನು ಕೆಲಸ ಎಲ್ಲ ಬರೋದಿಲ್ಲಗಿತ್ತು. ಆಮೇಲೆ ವಾಶ್ ಎಲ್ಲ ನಾವು ಮನೆಯೆಲ್ಲ ಮಾಡ್ಕೊತಿದ್ರು. ನಾವು ಹೊನ್ನಾವರ ಯಮ ಶೋರೂಮಲ್ಲೇ ಇದಿಷ್ಟು ಸರ್ವಿಸನ್ನೆಲ್ಲ ಮಾಡಿಸ್ಕೊಬತ್ತಿರು. ಅಲ್ಲಿ ಇದಿಷ್ಟು ಸರ್ವಿಸ್ ಮಾಡಿಸೋಕ್ಕೇ ಬೈಕನ್ನು ಇಟ್ಟರೆ ವಾರ 10 ದಿನ ಎಲ್ಲ ಕಾಯಿಸ್ತಾಯಿದ್ರು. ಹಾಗಾಗಿ ಈ ವರ್ಷ ತಂಟೆಗೆ ಹೋಗಲಿಲ್ಲ. ನಮಗೆ ಅರ್ಜೆಂಟಿಗೆ ಬೈಕ್ ಬೇಕೇ ಹಾಗಾಯ್ತದೆ. ಹಾಗಾಗಿ ವಾರ 10 ದಿನ ಎಲ್ಲ ಕಾಯೋ ಥರ ಕಾಯೋಕ್ಕೆಲ್ಲ ಆಗೋದಿಲ್ಲ ಅಂತೇಳಿ ಹೀಗೆ ಲೋಕಲಲ್ಲಿ ನಮಗೆ ಪರಿಚಯದವರೊಬ್ಬರು ಬೈಕೆಲ್ಲ ರಿಪೇರಿ ಮಾಡುವಂಥ ಗ್ಯಾರೇಜ್ನವ್ರು ಇದ್ದರು. ಹಾಗೆ ಅವ್ರ ಹತ್ರ ನಿನ್ನೆ ಇಷ್ಟೊತ್ತಿಗೇನೆ ಕೊಟ್ಟು ಬಂದಿದ್ದರು. ಅವರು ಇಷ್ಟೊತ್ತಿಗೆ ಇವಾಗ ಫೋನ್ ಮಾಡಿದರೆ ಬೈಕೆಲ್ಲ ಕೆಲಸ ಮುಗಿದಿದೆ, ಮತ್ತು ಕೆಲವೊಂದು ಪಾರ್ಟ್ಸ್ ಎಲ್ಲ ಹೋಗಿತ್ತು, ಆಮೇಲೆ ಅದನ್ನೆಲ್ಲ ಹಾಕಿ ಎಲ್ಲ ಹೊಸ ಬೈಕ್ ರೀತಿ ಸರ್ವಿಸ್ ಮಾಡಿಟ್ಟಿದ್ದೀನಿ, ಬಂದು ತಗೊಂಡೋಗಿ ಅಂತ ಹೇಳಿದರು. ಹಾಗಾಗಿ ಈಗ ತರಲಿಕ್ಕೆ ಹೋಗಬೇಕು. ನಿನ್ನೆ ದಾದ ಹೋಗಿ ಕೊಟ್ಟು ಬಂದಿದ್ದರು. ಇವತ್ತು ದಾದ ಹೋಯ್ತರ ಅಥವಾ ನಾನು ಹೋಗಿ ತಗೊಬರ್ಬೇಕಂತ ಗೊತ್ತಿಲ್ಲ. ದಾದನೇ ಹೋಗ್ಬೋದು ಹೆಚ್ಚಿನ ಪಕ್ಷದಲ್ಲಿ. ಹಾಗೆ ಹೋಗಿ ತಗೊಬರಬೇಕು ಅಂತ. ಇವಾಗ ನಮ್ಮ ಬೈಕ್ ಓಡಿಸ್ಲಿಕ್ಕೆ ಹೊಸ ಬೈಕ್ ರೀತಿ ರೆಡಿಯಾಗಿದೆ. ಬೈಕೆಲ್ಲ ಸ್ವಲ್ಪ ಹೀಗೆ ಸೌಂಡೆಲ್ಲ ಬರ್ತಾಯಿತ್ತು. ಹಾಗಾಗಿ ಬೇರಿಂಗ್ ಎಲ್ಲ ಹೋಗಿತ್ತಂತೆ, ಅದೆಲ್ಲ ಹೊಸದೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿದ್ದಾರೆ. ಸೊ ಖುಷಿ ಆಯ್ತಿದೆ, ಒಂದೇ ದಿನದಲ್ಲೇ ರೆಡಿಯಾಗಿ ಬರ್ತಾ ಇದೆಯಲ್ಲ ಅಂತೇಳಿ. ಇನ್ನು ಹೊನ್ನಾವರ ಯಮ ಶೋರೂಮಲ್ಲಿ ಅಂದ್ರೆ ಕೊಟ್ಟಿದ್ದರೆ 10 ದಿನದ ಮೇಲೆ ಕಾಯಿಸ್ತಿದ್ರು ನಮ್ಮನ್ನ. ಹಾಗೆ ಮತ್ತು ಇಷ್ಟೆಲ್ಲ ಚೆನ್ನಾಗಿ ಸರ್ವಿಸನ್ನು ಮಾಡಿಕೊಡ್ತಿರ್ಲಿಲ್ಲ ಅಂತ ಅನ್ನಿಸ್ತದೆ. ಸೊ ರೆಡಿ ಆಯ್ತಲ್ಲ ಒಂದೇ ದಿನದಲ್ಲಿ, ಅದಕ್ಕೇ ಖುಷಿ ಆಗ್ತಾ ಇದೆ. ಆದಂಗೆ ಬೈಕ್ ತಗೊಬರೋ ಸುದ್ದಿ ಹೇಳಿದೆ, ಹೋಯ್ತೆ ಅಂದರು. ಹಾಗೆ ಇಬ್ಬರು ಸೇರಿ 2.5 ಹಸಿ ಹೊರೆ ಮಾಡ್ಕೊಂಡೆ ಅದು ಹೊತ್ಗೆ ಬರ್ತಾವ್ರೆ. ನಾನು ಮನೆಗೆ ಬಂದೆ. ದಾದಾ ದಾದಾ ಜಾಯ್ಕಾಯಿ ಹಾಕೊಡ್ಲ, ಕೊಟ್ಟು ಬತ್ತೀಯ? ಈಗ ಹೋಗ್ಬೇಕಾದ್ರೆ ಬಸ್ ಬರ್ಬೇಕಾದ್ರೆ ಕೊಟ್ಟು ಬಾ ಬೈಕ್ ತಗೊಂಡೆ. 250 ಅಂತ ಕೇಳಿದೆ. ಕಾಮತ್ರ ಹೇಳ್ತೀನ. ಬೀಜ ಹೂವು 1400 ಹಾಕೊಡ್ಲ? ಹಾಕೊಡ್ಲ? ಕಡೆಗೆ ದಾದ ಜಾಕಿ ಕೊಟ್ಟು ಬತ್ತೆ ಹಾಕೊಡು ಅಂತ ಹೇಳಿದ್ರು. ಅದಕ್ಕಾಗಿ ಈಗೆಲ್ಲ ಹೊರಗೆ ತಕ್ಕ ಬಂದಿದೆ. ಒಂದು 3 ಮರದೇನು ಜಾಯ್ಕೆ ಕೊಯ್ದಿದೆ ಅಷ್ಟೇ. ಇನ್ನು ಸುಮಾರಷ್ಟು ಮರ ಎಲ್ಲ ದಾದನ ಕಡೆ ತೋಟದ ಮಧ್ಯದಲ್ಲಿ ಫುಲ್ ಕತ್ಲಾಗೋಯ್ತದೆ, ಬೆಳಕಿರೋದಿಲ್ಲ ಹೇಳಿ ಕಡ್ದು ಹಾಕಿದ್ರು. ಆಮೇಲೆ ಇನ್ನೊಂದು ಸ್ವಲ್ಪ ಇದೆ, ಇನ್ನೊಂದು 2-3 ಮರದ ಕೊಯ್ಯೋದು ಬಾಕಿ ಇದೆ. ಅದು ಸರಿಯಾಗಿ ಬೆಳೆದಿಲ್ಲ. ಇನ್ನು ಬೆಳೆದಿರೋದೊಂದು 3-4 ಮರದೆಲ್ಲ ಕೊಯ್ದು ನಾನು ಸ್ವಲ್ಪ ದಿನ ಬಿಸಿಲಲ್ಲಿ ಬಂದಿತ್ತು. ಆಮೇಲೆ ಬೆಂಕಿ ಮೇಲೆಲ್ಲ ಹರಸಾಹಸ ಪಟ್ಟಿ ಒಣಗಿಸಿ ಇವತ್ತಿನ ದಿನಕ್ಕೆ ತಯಾರು ಮಾಡಿ ಇಟ್ಟಿದೆ. ಹಾಗೆ ಮತ್ತು ಅದನ್ನು ಇಟ್ಕೊಂಡ್ರೆ ಬೂಸ್ಟ್ ಬರ್ತಾ ಇರ್ತದೆ ಹೇಳಿ ದಾದನ ಹತ್ರ ಕೊಟ್ಟು ಕಳಿಸಿ ಮಾರಾಟ ಮಾಡೋಕ್ಕೂ ಬರೋಕ್ಕೆ ಈಗ ಹಾಕ್ಕೊಡ್ತಾ ಇದ್ದೀನಿ ನೋಡಿ. ಒಂದು 3 ಮರದೇನು ಜಾಸ್ತಿ ಆಗಲಿಲ್ಲ, ಒಂದು 5-6 kg ಅಷ್ಟು ಇರ್ಬೋದೇನೋ. ಹಾಗೆ ರೇಟೆಲ್ಲ ಎಷ್ಟು ಸಿಕ್ಕಿದೆ ಹೇಳಿ ನಾಳೆ ವ್ಲಾಗಲ್ಲಿ ನಿಮಗೆ ಹೇಳ್ತೀನಿ ನಾನು. ಹಾಗೆ ಇದಿಷ್ಟು ಹೂವಿತ್ತು, ಅವತ್ತಿನ ದಿನ ಒಣಗಿಸಿ ತೂಕ ಎಲ್ಲ ಮಾಡಿಟ್ಟಿದ್ದೆ. ಆಮೇಲೆ ಅದು ಮತ್ತೆ ಇಡ್ತಾ ಹೋದಂಗೆ ತೂಕನೂ ಕೂಡ ಕಡಿಮೆ ಆಯ್ತಾ ಹೋಯ್ತದೆ. ಹಾಗಾಗಿ ಆದಷ್ಟು ಮಾರಾಟ ಮಾಡ್ತಾ ಹೋದರೆ ಒಳ್ಳೆಯದು. ಇನ್ನು ನಿಮ್ಮ ತೋಟದಲ್ಲೆಲ್ಲ ಜಾಯ್ಕೆ ಎಲ್ಲ ಬೆಳೆದ್ರೆ ಬೇಗ ಬೇಗ ಒಣಗಿಸಿ ಮಾರಾಟ ಮಾಡಿ, ಒಳ್ಳೊಳ್ಳೆ ರೇಟ್ ಕೂಡ ಸಿಗ್ಬೋದು. ಇನ್ನು ಮಾರ್ಕೆಟ್ಗೆ ಜಾಸ್ತಿ ಜಾಯ್ಕೆ ಎಲ್ಲ ಹೋಗೋದಕ್ಕೆ ಶುರುವಾದರೆ ರೇಟ್ ಕೂಡ ಕಡಿಮೆ ಆಗ್ತದೆ. ಹಾಗಾಗಿ ನಾನು ಮೊದಲೇನೆಲ್ಲ ಒಣಗಿಸಿ ಮಾರಾಟ ಮಾಡ್ತಾ ಇದ್ದೀನಿ. ತಾದ ನೋಡಿ ಫ್ರೆಂಡ್ಸ್, ಇದೇ ಬಸ್ಸಿಗೆ ಹೋಗಿ ಈಗ ಬೈಕ್ ತಗೊಂಡ್ಬರ್ತಾರೆ, ಅಲ್ಲೋಗಿ ನಿಂತಾರೆ. ನಾನು ಹೇರ್ ಕೇರ್ ಟಿಪ್ಸ್ಗಳನ್ನ ಹೇಳ್ದೇನೆ ತುಂಬ ದಿನ ಆಗಿದೆ. ಹಾಗಾಗಿ ಇವತ್ತೊಂದು ಈಸಿಯಾಗಿರುವಂಥದ್ದು ಮತ್ತು ಯಾರಿಗೆಲ್ಲ
ಅತೀ ಫಾಸ್ಟಾಗಿ ಮತ್ತು ತುಂಬ ಕ್ವಿಕ್ಕಾಗಿ ರಿಸಲ್ಟನ್ನು ಕಾಣಬೇಕು, ಮತ್ತು ತುಂಬ ಹೇರ್ ಫಾಲ್ ಆಗ್ತಾ ಇದೆ ಅಂತೆಲ್ಲ ಇದ್ದವರಿಗೆ ಇದೊಂದು ಬೆಸ್ಟ್ ಅಂದರೆ ದಿ ಬೆಸ್ಟ್ ಟಿಪ್ಸ್ ಅಂತಲೇ ಹೇಳ್ಬೋದು. ನೀವು ಯೂಸ್ ಮಾಡಿದ ಒಂದೇ ದಿನದಿಂದನೇ ರಿಸಲ್ಟನ್ನು ನಿಮಗೆ ಗೊತ್ತಾಗ್ಬಿಡುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ. ಹಾಗೆಯೇ ಇದೊಂದು 3 ತಿಂಗಳು ನೀವು ವಾರದಲ್ಲಿ ಒಂದಿನದಂತಲೇ ಯೂಸ್ ಮಾಡ್ತಾ ಹೋದ್ರಿ ಅಂತಂದರೆ ಪಕ್ಕಾ ನಿಮಗೆ ಇದು ರಿಸಲ್ಟ್ ಗೊತ್ತಾಗ್ತದೆ. ಸೊ ಇದನ್ನು ಪ್ರತಿ ವಾರಕ್ಕೆ ಒಂದಿನ ಯೂಸ್ ಮಾಡಿ ನೋಡಿ ಎಷ್ಟು ಬೆಸ್ಟ್ ರಿಸಲ್ಟ್ ನಿಮಗೆ ಸಿಗ್ತದೆ ಅಂತ. ನಾನಂತೂ ಇದನ್ನು ವಾರದಲ್ಲಿ ಒಂದಿನ ಟ್ರೈ ಮಾಡೇ ಮಾಡ್ತೀನಿ. ಹಾಗಾಗಿ ನನ್ನ ಕೂದಲು ಅಷ್ಟೊಂದು ಬ್ರೈಟಾಗಿ ಮತ್ತು ಎಷ್ಟಿದೆ ನೋಡಿ ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ಹಾಗೆ ಯಾವೆಲ್ಲ ವಸ್ತುಗಳನ್ನ ಹಾಕಿದ್ದೀನಿ ಅಂತ ನೀವು ನೋಡ್ಬೋದು. ತೆಂಗಿನಕಾಯಿ, ಈ ಹೇರ್ ಪ್ಯಾಕ್ಗೆ ಯಾವೆಲ್ಲ ವಸ್ತುಗಳನ್ನ ಹಾಕಿದ್ದೀನಿ ಅಂತಂದರೆ ಮೆಂತ್ಯ ಕಾಳನ್ನು ರಾತ್ರಿ ಪೂರ್ತಿ ನೆನೆಸಿಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ದಾಸವಾಳದ ಎಲೆಗಳು, 1-2 ದಾಸವಾಳದ ಹೂವು, ಕರಿಬೇವಿನ ಸೊಪ್ಪು, ಹಾಗೆಯೇ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಮತ್ತು ಒಣ ತೆಂಗಿನಕಾಯಿ ಕೂಡ ಆಗ್ಬೋದು. ಹಸಿ ತೆಂಗಿನಕಾಯಿ ಆದರೆ ತುಂಬ ಚೆನ್ನಾಗಿರ್ತದೆ. ಸೊ ಇದಿಷ್ಟನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಅದನ್ನು ಕೂದಲಿನ ಬುಡದಿಂದ ತುದಿ ತನಕನೂ ಕೂಡ ಚೆನ್ನಾಗಿ ಹಚ್ಚಿ ಪೂರ್ತಿಯಾಗಿ ಕೂದಲಿಗೆ ಅದು ಅಪ್ಲೈ ಆಗಬೇಕು. ಆ ರೀತಿ ಬುಡದಲ್ಲಿ ಫಸ್ಟು ಚೆನ್ನಾಗಿ ಮಸಾಜ್ ಮಾಡೋ ರೀತಿಯಲ್ಲಿ ಹಚ್ಕೊಳ್ತಾ ಬುಡದ ತನನೂ ಕೂಡ ತುದಿ ತನನೂ ಕೂಡ ಅದೇ ರೀತಿ ಚೆನ್ನಾಗಿ ಹಚ್ಕೊಂಡ್ರೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಸೊ ಇದೆಲ್ಲನೂ ಹಚ್ಕೊಳ್ಳೋಕ್ಕಿಂತ ಮೊದಲೇ ನಾವು ತೆಂಗಿನೆಣ್ಣೆಯಿಂದ ಅಪ್ಲೈ ಮಾಡ್ಕೊಂಡಿರಬೇಕು ಮೊದಲು. ಆಮೇಲೆ ಹೇರ್ ಪ್ಯಾಕನ್ನು ಹಾಕ್ಕೊಂಡು 1 ಗಂಟೆ ಇಟ್ಟುಕೊಂಡು ಅದೆಲ್ಲ ಸ್ವಲ್ಪ ಡ್ರೈ ಆದ ನಂತರ ಸ್ನಾನವನ್ನು ಮಾಡಬೇಕು. ಸ್ನಾನ ಮಾಡುವಾಗ ಸೋಪ್ ಅಷ್ಟನ್ನೇ ಬಳಸಬೇಕು. ಶಾಂಪೂವನ್ನು ನೆಕ್ಸ್ಟ್ ಡೇ ಇಂದ ಯೂಸ್ ಮಾಡಿ. ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನಿಮಗೆ. ಚಿಗುರು ಬರ್ತದೆ ನೋಡಿ, ಅದರದ್ದು ದಂಡು ಮತ್ತು ಸೊಪ್ಪನ್ನೆಲ್ಲ ಹಾಕಿ ಸಾಂಬಾರು ಈ ಥರ ಎಲ್ಲ ಮಾಡ್ಬೋದು ಅಂತ ನನಗೂ ಕೂಡ ಕಾಮೆಂಟಲ್ಲಿ ಹೇಳ್ತಾಯಿದ್ರು. ಹಾಗೆ ನಾನು ಸುಮಾರಷ್ಟು ವೀಡಿಯೋಸ್ಗಳಲ್ಲಿ ಕೂಡ ನೋಡಿದ್ದೆ. ಹಾಗೆ ನೋಡಿ ನಮ್ಮ ಮನೇಲಿ ಈಗೆಲ್ಲ ಸುವರ್ಣಗಡ್ಡೆದೆಲ್ಲ ಗಿಡ ಈ ಥರ ಚಿಗುರು ಇದೆ. ಹಾಗೆ ಎಳೆದು ಕೂಡ ಇದೆ ನೋಡಿ, ಎಲೆ ಸುಳಿ. ಹಾಗೆ ಸುಮ್ಮನೆ ಸ್ಯಾಂಪಲಿಗೋಸ್ಕರ ಟೇಸ್ಟ್ ಹೇಗಿರ್ತದೆ ಅಂತ ಹೇಳಿ ನೋಡುವ ಹೇಳಿ ಒಂದು ಸ್ವಲ್ಪ ತೆಗೆದು ಟ್ರೈ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಎಳೆ ಪುಡಿ ಆದರೆ ಚೆನ್ನಾಗಿರ್ತದೆ ಏನೋ ಅಂತ ನನಗನ್ನಿಸ್ತಾ ಇದೆ. ಅಥವಾ ಈ ಥರದ್ದು ತುಂಬ ಹಚ್ಚ ಹಸಿರಾಗಬಾರ್ದಲ್ವ, ತಿಳಿ ಹಸಿರಿನ ಎಲೆ ಆದರೆ ಚೆನ್ನಾಗಿರ್ತದೆ ಅಂತ ನನಗೆ ಅನ್ನಿಸ್ತಾ ಉಂಟು. ಅದೇ ಥರದ ಎಲೆಯನ್ನು ತೆಗೆದು ಪಲ್ಯ ಮಾಡುವ ಅಂತ ಇದ್ದೀನಿ. ಸಾಂಬಾರು ಇವಾಗಲೇ ಆಗಿಬಿಟ್ಟಿದೆ, ಹಾಗಾಗಿ ಎಲೆ ಸುಳಿದು ಸುಕ್ಕ ಮಾಡುವ ಹೇಳಿ ಅಂದ್ಕೊಂಡು ಈಗ ಒಂದು ಸ್ವಲ್ಪ ಎಲೆನ ಈ ಥರ ಕಟ್ ಮಾಡ್ಕೊಳ್ತೇನೆ. ನೋಡಿ, ಈ ಥರ ತೆಕ್ಕೊಂಡ್ರೆ ಸಾಕು ಅಂತ ಕಾಣ್ತದೆ ಅಲ್ವಾ. ಇದೇ ಥರ ಇನ್ನೊಂದು ಸ್ವಲ್ಪ ತಗೊಳ್ತೇನೆ. ಇದಕ್ಕೇನು ಸೊನ್ನೆ ಆ ಥರ ಎಲ್ಲ ಏನು ಇರೋದಿಲ್ಲ. ನನಗೆ ಇದೆಲ್ಲ ತಿನ್ನೋದು ಗೊತ್ತೇ ಇಲ್ಲಾಗಿತ್ತು. ಹಾಗೆ ವಿಡಿಯೋಸಲ್ಲೆಲ್ಲ ನಾನು ಸುವರ್ಣಗಡ್ಡೆ ಕೀಳೋದೆಲ್ಲ ಹಾಕಿದವಾಗ ಸೊಪ್ಪನ್ನು ಕೂಡ ಉಪಯೋಗಿಸ್ಬೋದು ಅಂತ ತಿಳಿಸಿದ್ರು. ಹಾಗಾಗಿ ಇವತ್ತಿನ ದಿನ ಮಾಡುವ ಅಂತ ಅಂದ್ಕೊಂಡೆ. ನೋಡೋಣ ಹೇಗೆ ಬರ್ತದೆ ಟೇಸ್ಟ್ ಅಂತ ನಿಮಗೆ ತಿಳಿಸ್ತೀನಿ. ನೀವೊಂದು ಸ್ವಲ್ಪ ತಗೊಂಡೆ, ಒಂದು ಕೈ ಮುಷ್ಟಿ ಆಗುವಷ್ಟು ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ದೀನಿ, ಎಲೆ ಸುಳಿದು. ಇದನ್ನೀಗ ಕಟ್ ಮಾಡಿ ಬೇಯಿಸಬೇಕು. ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳ ಅಂತ ಹೇಳ್ತಾರೆ ನೋಡಿ. ಹಾಗೆ ಈ ಸುವರ್ಣಗಡ್ಡೆ ಬೆಳೆಯುವಂಥ ಗಿಡದ ರುಚಿ ನನಗಂತೂ ಇನ್ನುವರೆಗೂ ಗೊತ್ತೇ ಇಲ್ಲಾಗಿತ್ತು. ನಾನು ಸುವರ್ಣಗಡ್ಡೆ ಬೆಳೆಯೋದೆಲ್ಲ ವಿಡಿಯೋಸ್ ಹಾಕೋದವಾಗ ನನಗೆ ಎಷ್ಟೋ ಜನ ಕಾಮೆಂಟ್ ಮಾಡಿದ್ರು, ಎಲೆದು ಸಾಂಬಾರು ಅಥವಾ ಪಲ್ಯ ಈ ಥರ ಯೂಸ್ ಮಾಡಿ ತುಂಬ ಟೇಸ್ಟಾಗಿರ್ತದೆ ಅಂತ ಹೇಳ್ತಾ ಇದ್ರು. ಅದನ್ನೆಲ್ಲ ಕೇಳಿದ ನಂತರ ಮತ್ತು ನಾನು ಕೂಡ ಕೆಲವೊಂದು ವೀಡಿಯೋಸ್ಗಳೆಲ್ಲ ನೋಡಿದ ನಂತರ ಈಗ ಸಿಗುತ್ತೆ ನೋಡಿ ಅದು ಸೀಸನಲ್ಲಿ. ಹಾಗಾಗಿ ಅದನ್ನು ಮಾಡಿ ನೋಡುವ ಹೇಗಿರ್ತದೆ ಅಂತ ಹೇಳಿ ಇವತ್ತು ಮಾಡಲಿಕ್ಕೆ ಹೊಂಟಿದ್ದೆ. ನಿಜವಾಗ್ಲೂ ಹೌದು, ಎಷ್ಟು ಟೇಸ್ಟ್ ಅಂತಂದರೆ ಈಗ ಕ್ಯಾಬೇಜ್ ಆಗಿರ್ಬೋದು, ಈ ಥರ ಕೆಲವೊಂದು ತರಕಾರಿಗಳೆಲ್ಲ ಇರ್ತದೆ ನೋಡಿ, ಅದನ್ನೆಲ್ಲ ಸೈಡಿಗಿಟ್ಟು
ಇದನ್ನು ತಿನ್ನಬೇಕು ಅಂತ ಅನ್ನಿಸ್ತದೆ. ನಿಜವಾಗ್ಲೂ ಹೌದು, ಇದು ನ್ಯಾಚುರಲ್ ಆಗಿ ಬೆಳೆದಿರುವಂಥದ್ದು ನೋಡಿ, ತುಂಬಾ ರುಚಿಯಾಗಿರ್ತದೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಕ್ಯಾಬೇಜ್ ಪಲ್ಯ, ಬೇರೆ ಪಲ್ಯದಕ್ಕಿಂತನೂ. ಸುವರ್ಣಗಡ್ಡೆ ಎಲೆದು ಮತ್ತು ಈ ಸ್ವಲ್ಪ ಎಳೆ ಕಾಂಡ ಕಟ್ ಮಾಡಿ ಹಾಕಿರುವಂಥ ಪಲ್ಯ ತುಂಬಾ ಟೇಸ್ಟಾಗಿತ್ತು. ಹಾಗೆ ಇವತ್ತಿನ ದಿನ ಈ ಥರ ಎಲ್ಲ ಅಡುಗೆ ಮಾಡಿದ್ವಿ. ದಾದನಿಗೂ ಕೂಡ, ಅಮ್ಮಗೆ, ಎಲ್ರಿಗೂ ಕೂಡ ತುಂಬ ಇಷ್ಟ ಆಗಿದೆ. ಇನ್ನು ಮತ್ತೆ ನಮ್ಮ ಮನೇಲಿ ಈ ಎಲೆದು ಸುಕ್ಕ ಮತ್ತು ಸಾಂಬಾರೆಲ್ಲ ಮಾಡ್ತಾ ಇರ್ತೀವಿ. ಹಾಗೆ ದಾದ ಬೈಕನ್ನು ತಗೊಬಂದರು, ಸರ್ವಿಸ್ ಮಾಡಿ ಇಟ್ಟಿದ್ರಂತೆ. ಹಾಗೆ ಅವರು ಕೂಡ ಫೋನ್ ಕೂಡ ಮಾಡಿದರು ಬಂದು ತಗೊಂಡು ಹೋಗ್ಲಿಕ್ಕೆ ಅಂತ. ಹಾಗೆ ದಾದ ಹೋಗಿದ್ದರು ತಗೊಬರೋದಕ್ಕೆ. ಸುಮಾರು 12 ಗಂಟೆ ಅಷ್ಟೊತ್ತಿಗೆ ಹೋಗಿದ್ರು ಅವರು ಬಸ್ಸಿಗೆ. ಬರ್ತಾ ಒಂದು 2 ಗಂಟೆ ಹಿಂಗಾಗಿತ್ತು. ಬಂದು ಇಟ್ಟಿದ ತಕ್ಷಣವೇ ಹೇಳ್ತಾಯಿದ್ರು, ಬೈಕ್ ಓಡಿಸಿ ನೋಡು ಹೆಂಗಾಗಿದೆ ಅಲ್ಲಿ, ಸರಿಯಾಗಿದೆಯಲ್ವ ನಿಂಗೆ ಅಂತೆಲ್ಲ ಹೇಳ್ತಾಯಿದ್ರು. ಹಾಗೆ ನಾನು ಇವಾಗ ಒಂದು ಟೆಸ್ಟ್ ಡ್ರೈವ್ ಹೋಗಿ ಬರುವ ಅಂತೇಳಿ ಸರ್ವಿಸ್ ಆದ ನಂತರ ಅದೇ ಬೈಕ್ ಬಂದ ತಕ್ಷಣ ನಾನು ಕೂಡ ಅನ್ಕೊಂತಿದ್ದೆ, ಬಂದ ತಕ್ಷಣ ಹೆಂಗೆ ರಿಪೇರಿ ಆಗಿದೆ ಅಲ್ಲಿ ನೋಡಬೇಕು, ನಾನು ಕೂಡ ಟೆಸ್ಟ್ ಡ್ರೈವ್ ಹೋಗಬೇಕು ಅಂತ ಹೇಳ್ತಾ ಇದ್ದೆ. ಸೊ ಊಟ ಎಲ್ಲ ಮುಗಿಸಿ ಸ್ವಲ್ಪ ಫ್ರೀ ಆಗಿದ್ದೇನೆ, ಮತ್ತು ಮಳೆ ಕೂಡ ಇಲ್ಲಾಗಿತ್ತು. ಹಾಗೆ ಓಡಿಸಿ ನೋಡುವ ಹೆಂಗಾಗದೆ ಅಂತೇಳಿ ನೋಡೋಕೆ ತಗೊಂಡು ಹೋಗ್ತಾ ಇದ್ದೆ. ಪ್ರತಿ ವರ್ಷ ಆಯಿಲ್ ಚೇಂಜು, ಬ್ರೇಕ್ ಏನಾದರೂ ಅಡ್ಜಸ್ಟ್ಮೆಂಟು, ಮತ್ತು ಹೆಡ್ಲೈಟ್ ಸರಿ ಇದೆಯಾ ಆ ಥರದಷ್ಟೇ ಸರ್ವಿಸ್ ಮಾಡ್ತಾಯಿದ್ರು. ಈ ಸರಿ ಬೇರಿಂಗು, ಆಮೇಲೆ ಸುಮಾರಷ್ಟು ಪಾರ್ಟ್ಸ್ ಎಲ್ಲ ಹೋಗಿತ್ತಂತೆ. ಅದನ್ನೆಲ್ಲ ಹೊಸದಾಗೆಲ್ಲ ಹಾಕಿದರು. ಇನ್ನು ಅದು ಹಳೆ ಪಾರ್ಟ್ಸ್ ಎಲ್ಲ ವಾಪಸ್ ಕೊಟ್ಟು ಕಳಿಸಿದ್ದಾರೆ. ಅಂದರೆ ಅವರಿಗೆ, ಅಂದರೆ ಯಾರಿಗೆ ಕಸ್ಟಮರ್ ಇರ್ತಾರೆ ನೋಡಿ, ಅವರಿಗೆ ಕನ್ಫರ್ಮ್ ಇರಬೇಕು ಇದು ಹೋಗಿದ್ದು ಹೊಸದು ಹಾಕಿದ್ದಾರೆ ಅಂತೇಳಿ. ಹಾಗಾಗಿ ಆ ಥರ ಪಾರ್ಟ್ಸ್ ಹಾಳಾಗಿರುವಂಥದ್ದೆಲ್ಲ ವಾಪಸ್ ಕಳಿಸಿದ್ದಾರೆ ನಮಗೆ. ಅದು ನಮಗೆ ಕನ್ಫರ್ಮ್ ಆಗಿದೆ. ಅಂದರೆ ಈಗ ಗ್ಯಾರೇಜವ್ರು ಯಾರು ಮೆಕ್ಯಾನಿಕ್ ಮಾಡಿರ್ತಾರೆ ನೋಡಿ, ಅವ್ರ ಮೇಲೆ ಒಂದು ಡೌಟ್ ಕ್ಲಿಯರ್ ಆಗಿರ್ತದೆ. ಆ ರೀತಿ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ. ಅದೇ ರೀತಿ ಕೆಲವೊಂದು ಪಾರ್ಟ್ಸ್ ಎಲ್ಲ ವಾಪಸ್ ಕಳಿಸಿದ್ದಾರೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಅವರದ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಡಲಿಕ್ಕೆ ಆಗೋದಿಲ್ಲ, ಯಾಕೆಂತಂದರೆ ಅವರೆಲ್ಲ ನಮ್ಮ ಈ ಕಡೆ ಲೋಕಲ್ನವರಾಗಿರ್ತಾರೆ ನೋಡಿ. ಹಾಗಾಗಿ ಚೆನ್ನಾಗಿ ಮಾಡಿದರೆ, ಲೈಟ್ ಆಗಿರ್ಬೋದು, ಹೆಡ್ಲೈಟು, ಆಮೇಲೆ ಇಂಡಿಕೇಟ್ರು, ಸೌಂಡು, ಹೀಗೆ ಎಲ್ಲನೂ ಕೂಡ ಪ್ರತಿಯೊಂದು ಡೀಟೇಲಾಗಿ ಎಲ್ಲನೂ ಚೆಕ್ ಮಾಡಿ ಕರೆಕ್ಟಾಗಿ ಮಾಡಿದ್ದಾರೆ. ಹಾಗೂ ಹೇಳಿದ್ದೆ ನಾನು ದಾದನ ಹತ್ರ, ಬೈಕನ್ನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬನ್ನಿ ಅಂತೇಳಿ. ವಾಷಿಂಗ್ ಸೆಂಟ್ರೆಲ್ಲನೂ ಕ್ಲೋಸ್ ಆಗಿಬಿಟ್ಟಿದಂತೆ, ಮಧ್ಯಾಹ್ನ ಊಟ ಟೈಮ್ ಆಗಿತ್ತು ಹೇಳಿ ವಾಪಸ್ ಬಂದಿದ್ದಾರೆ. ಬೈಕ್ ಮಾತ್ರ ವಾಷಿಂಗ್ ಆಗಲಿಲ್ಲ. ಏನೂ ತೊಂದರೆ ಇಲ್ಲ, ನಾಳೆ ಅಥವಾ ನಾಡ್ದು, ಈಗ ನಮ್ಮದೆಲ್ಲ ಹೊನ್ನಾವರಕ್ಕೆಲ್ಲ ಓಡಾಟ ಇದ್ದೇ ಇರ್ತದೆ. ಆವತ್ತಿನ ದಿನ ಬೈಕನ್ನು ಚೆನ್ನಾಗಿ ವಾಶ್ ಮಾಡಿಸಿದ್ರಾಯ್ತು ಅಂಥೇಳಿ ಸುಮ್ಮನಿದ್ರು. ನಾವು ಮನೆಯಲ್ಲಿ ವಾಶ್ ಮಾಡೋದಕ್ಕಿಂತನೂ ವಾಷಿಂಗ್ ಸೆಂಟ್ರಲ್ಲಿ ವಾಷಿಂಗ್ ಮಾಡಿಸೋದಕ್ಕೂ ತುಂಬಾ ವ್ಯತ್ಯಾಸ ಇರ್ತದೆ. ಅದು ಫುಲ್ ಡೀಪ್ ಕ್ಲೀನ್ ಆಗ್ತದೆ. ನಾವಾದರೆ ಹೊರಗಡೆ ಅಷ್ಟೇ ಮಾಡ್ತೀವಿ. ಇನ್ನು ಬೈಕಿನ ಒಳಗಡೆ ಎಲ್ಲ ನಮ್ಗೆ ಅಷ್ಟೊಂದು ಕ್ಲೀನ್ ಮಾಡೋದು ಗೊತ್ತಾಗೋದಿಲ್ಲ. ಸೊ ಅಲ್ಲಾದರೆ ತುಂಬ ಕ್ಲೀನಾಗಿ ವಾಷಿಂಗ್ ಮಾಡಿಕೊಡ್ತಾರೆ. ಸೊ ಇದಾಗಿತ್ತು ವ್ಲಾಗ್. ಇನ್ನು ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಮತ್ತು ಹೀಗೆ